ಜೆಸಿ ದ ಯೂನಿವರ್ಸಿಟಿ ಇದು ಪ್ರಖ್ಯಾತ್ ಅವರು ಆಕ್ಟ್ ಮಾಡಿ ಚೇತನ್ ಜಯರಾಮ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಈ ತರ ಸಿನಿಮಾಗಳಲ್ಲಿ ಸ್ಟೋರಿ ಹೆಂಗಿದೆ, ಈ ತರ ಇರ್ಬೇಕಾಗತ್ತೆ, ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಆಗಲ್ಲ. ಸ್ವಲ್ಪ ಕಷ್ಟ. ಜಸ್ಟ್ ವರ್ಲ್ಡ್ ಅಲ್ಲಿ ಕ್ಯಾರೆಕ್ಟರ್ಸ್ ಬಿಹೇವ್ ಮಾಡ್ತಾ ಇರ್ತವೆ, ನೋಡ್ತಾ ಹೋಗ್ಬೇಕು. ಬನ್ನಿ ಇನ್ ಡೀಟೇಲ್ಡ್ ಆಗಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸಿನಿಮಾದ ಒಂದ್ ಲೈನ್ ಸಿಂಪಲ್ ಆಗಿದೆ. ಮ್ಯಾಡಿ ಕಥೆಯ ಮೇನ್ ಕ್ಯಾರೆಕ್ಟರ್, ಅವನ ಲೈಫಲ್ಲಿ ಆರಾಮಾಗಿರ್ತಾನೆ. ಟ್ರೈಲರ್ ಅಲ್ಲಿ ಹೇಳಿರೋ ಹಾಗೆ ಒಂದ್ ಇನ್ಸಿಡೆಂಟು ಅವನ್ ಲೈಫ್ ಅನ್ನೇ ಚೇಂಜ್ ಮಾಡ್ಬಿಡುತ್ತೆ. ಆದ್ರಿಂದ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ಬೇಕಾಗತ್ತೆ. ಅದಾದ್ಮೇಲೆ ಏನೆಲ್ಲ ಆಯ್ತು ಅಂತ ತಿಳ್ಕೊಳಕ್ಕೆ ನೀವು ಸಿನಿಮಾನ ನೋಡ್ಲೇಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಕ್ಲೈಮ್ಯಾಕ್ಸ್ ಅಲ್ಲಿ ಇವರು ಕನ್ವೆ ಮಾಡಿದ ಮೆಸೇಜ್ ಮತ್ತೆ ಡೈಲಾಗ್ಸ್. ಕೆಲವೊಂದು ಡೈಲಾಗ್ಸ್ ಹೇಗಿದೆ ಅಂದ್ರೆ ತುಂಬಾ ವಿಷಯಗಳು ಒಂದೇ ಡೈಲಾಗ್ಸ್ ಅಲ್ಲಿ ಕನ್ವೆ ಆಗ್ಬಿಡುತ್ತೆ. ಥ್ರೂ ಔಟ್ ದ ಮೂವಿ ಮಾಸ್ತಿ ಅವರ ಕೆಲಸ ಸಿನಿಮಾಗೆ ಹೆಲ್ಪ್ ಮಾಡಿದೆ. ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಟೈಟ್ ಆಗಿತ್ತು, ಅಂದ್ರೆ ತುಂಬಾ ಎಂಗೇಜಿಂಗ್ ಆಗಿತ್ತು ಅಂತ ಅನಿಸ್ತು. ಆ ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಾಗ್ಲಿ, ಆ ಒನ್ ಲೈನರ್ಸ್, ಆ ವರ್ಲ್ಡ್ ಬಿಲ್ಡಿಂಗ್ ಮತ್ತೆ ಮೇನ್ ಕ್ಯಾರೆಕ್ಟರ್ಗೆ ಬರೋ ಕಾನ್ಫ್ಲಿಕ್ಟ್ ಎಲ್ಲವೂ ತುಂಬಾ ಆರ್ಗ್ಯಾನಿಕ್ ಆಗಿ ಡೆವಲಪ್ ಆಯ್ತು ಅಂತ ಅನಿಸ್ತು. ಇನ್ಫ್ಯಾಕ್ಟ್ ಮೇಜರ್ ಪಾಸಿಟಿವ್ ಅಂತ ಅನ್ಸಿದ್ದು ರಂಗಾಯಣ ರಘು ಅವರ ಕ್ಯಾರೆಕ್ಟರ್. ಅಂದ್ರೆ ಆ ಎಮೋಷನ್ನ ಫೀಲ್ ಮಾಡ್ಬೋದು. ಹೀಗ್ ಆಗ್ಬಾರ್ದಿತ್ತಲ್ಲ ಅಂತ ಆ ಪಾತ್ರಕ್ಕೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅದು ಸಿನಿಮಾಗೆ ತುಂಬಾ ಹೆಲ್ಪ್ ಮಾಡಿದೆ. ಇನ್ನು ಲವ್ ಟ್ರ್ಯಾಕ್ ಏನ್ ಬರುತ್ತೋ ಅದು ಕೂಡ ಸೆಟಲ್ ಆಗಿ ಇಂಟ್ರೊಡ್ಯೂಸ್ ಆಗಿ ಕಾನ್ಫ್ಲಿಕ್ಟ್ಗೆ ಒಂದು ಲೇಯರ್ ತರ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ಸಾಕಷ್ಟು ಕ್ಯಾರೆಕ್ಟರ್ಸ್ ಗಳಿವೆ. ಟ್ವಿನ್ಸ್, ರಾಕಾ, ಎ ಟು ಝೆಡ್, ಈ ತರ ಕೆಲವೊಂದು ಕ್ಯಾರೆಕ್ಟರ್ಸ್ ಇದೆ. ಸೂರಿ ಅವರ ಫಿಲ್ಮ್ ನೆನಪಾಗತ್ತೆ. ಮತ್ತೆ ಜೈಲ್ ಬಗ್ಗೆ ಕೆಲವೊಂದು ಸೀನ್ ಬರುತ್ತೆ. ಆ ಟೈಮ್ ಅಲ್ಲಿ ಡೈಲಾಗ್ಸ್ ಆಗ್ಲಿ, ಅದನ್ನ ತೋರಿಸಿದಂತ ರೀತಿ ಆಗ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಪ್ರಖ್ಯಾತ್ ಅವರ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿದೆ. ಥ್ರಿಲ್ಲರ್ ಮಂಜು ಅವರು ತುಂಬಾ ದಿನ ಆದ್ಮೇಲೆ ಕಾಣಿಸ್ಕೊಂಡಿದ್ದಾರೆ. ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿರೋ ಭಾವನ್ ಅವರ ಆಕ್ಟಿಂಗ್ ಕೂಡ ಡೀಸೆಂಟ್ ಆಗಿದೆ. BGM ಇನ್ನ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅಂತ ಅನಿಸ್ತು. ಡಾಲಿ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿರೋದು. ಮೇಕಿಂಗ್ ಅಲ್ಲಿ ಮತ್ತೆ ಆ ಪ್ರೊಡಕ್ಷನ್ ಕ್ವಾಲಿಟಿಲಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಂತ ಅನಿಸ್ತು. ಇದರ ಸಿನಿಮಾಟೋಗ್ರಫಿ ನನಗೆ ಇಷ್ಟ ಆಯಿತು. ಅಂದ್ರೆ ಇಟ್ಟಿರೋ ಫ್ರೇಮ್ಸ್ ಕತೆಗೆ ವ್ಯಾಲ್ಯೂನ ಆಡ್ ಮಾಡಿದೆ. ಇನ್ನು ನೆಗೆಟಿವ್ಸ್, ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಸಿನಿಮಾ ಅಲ್ಲೇ ಸುತ್ತಾ ಇದೆ, ಮತ್ತೆ ಸ್ವಲ್ಪ ಟ್ರಿಮ್ ಮಾಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರಾಪರ್ ಆಗಿ ಎಂಡ್ ಮಾಡ್ಬೋದಿತ್ತೇನೋ ಅಂತ ಅನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ತರ ರೌಡಿಸಮ್ ಮತ್ತೆ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ವರ್ಕ್ ಆಗುತ್ತೆ. ಗುಡ್ ಫಸ್ಟ್ ಹಾಫ್ ವಿತ್ ಡೀಸೆಂಟ್ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಒಬ್ಬ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆದ್ರೆ ಹೊರಗೆ ಬರೋದು ಎಷ್ಟು ಕಷ್ಟ ಆಗತ್ತೆ ಅಂತ ಪ್ರಾಪರ್ ಆಗಿ ತೋರಿಸಿದ್ದಾರೆ. ಚೇತನ್ ಜಯರಾಮ್ ಅವರ ಡೈರೆಕ್ಷನ್ ಡೀಸೆಂಟ್ ಆಗಿದೆ, ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತು. ಅಂದ್ರೆ ನಾನು ಹೇಳ್ತಿರೋದು ಈ ತರ ಕಾನ್ಸೆಪ್ಟ್ ಮೇಲೆ ತುಂಬಾ ಡೈರೆಕ್ಟರ್ಸ್ ಮೂವಿ ಮಾಡಿದ್ದಾರೆ, ಆದ್ರೆ ಇವರು ಕೆಲವೊಂದು ವಿಚಾರದಲ್ಲಿ ಅವ್ರದೇ ಆದ ಒಂದು ಯೂನಿಕ್ ಅಪ್ರೋಚ್ ಟ್ರೈ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾದ ಹಾನೆಸ್ಟ್ ಡಿಸ್ಕಷನ್ ವಿಡಿಯೋಗಳು ಚಾನಲ್ ಅಲ್ಲಿ ಅವೈಲೇಬಲ್ ಇದೆ. ಒಂದು ವಿಡಿಯೋನ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.